ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ, ಯಾವ ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ ಅನ್ನೋದಾದ್ರೆ, ಕಂಪ್ಯೂಟರಲ್ಲಿ ನಮ್ಮ ಒಂದು ವಾಯ್ಸ್ ಏನಿರ್ತೈತಿ ಅದು ಲೋ ಆಗಿ ಕೇಳಿಸ್ತಾ ಇರ್ತೈತಿ. ಲ್ಯಾಪ್ಟಾಪ್ ಅಲ್ಲಿ ಆಯ್ತು, ಕಂಪ್ಯೂಟರ್ ಅಲ್ಲಿ ಆಯ್ತು, ನಾವು ಒಂದು ಏನು ಮೈಕ್ ಅಟ್ಯಾಚ್ಮೆಂಟ್ ಮಾಡಿರ್ತೀವಿ ಒಂದು ಕಂಪ್ಯೂಟರ್ಗೆ ಮಾತಾಡಿದ ಸಮಯಕ್ಕೆ ಅದು ವಾಯ್ಸ್ ಲೋ ಆಗಿ ಕೇಳಿಸ್ತಾ ಇರ್ತೈತಿ. ಸೊ ಈ ರೀತಿ ಇರ್ತಕ್ಕಂಥ ಒಂದು ಲೋ ಆಗಿ ಯಾಕೆ ಯಾವ ಒಂದು ಕಾರಣಕ್ಕೋಸ್ಕರ ಕಂಪ್ಯೂಟರಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಆಯ್ತು ನಮ್ಮ ಒಂದು ವಾಯ್ಸ್ ಲೋ ಕೇಳಿಸ್ತಾ ಐತೆ. ಆಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಅಥವಾ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಾಯ್ಸು ಯಾಕೆ ಲೋ ಆಗಿ ಕೇಳಿಸುತ್ತೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಒಂದು ವಿಡಿಯೋಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಆಡಿಯೋ ಕ್ವಾಲಿಟಿ. ಆಡಿಯೋ ಕ್ವಾಲಿಟಿ ತುಂಬಾನೇ ಇಂಪ್ರೂವ್ ಇದ್ನಪ್ಪ ಅಂದ್ರೆ ಮಾತ್ರ ಒಂದು ವಿಡಿಯೋ ಕ್ವಾಲಿಟಿ ತುಂಬಾನೇ ಒಂದು ಹೈ ಕ್ವಾಲಿಟಿಯಾಗಿ ಒಂದು ವಿಡಿಯೋ ಕ್ರಿಯೇಟ್ ಆಗುತ್ತೆ. ಸೊ ಆಡಿಯೋ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತಂದ್ರೆ ಒಂದು ಎಷ್ಟೇ ಒಂದು ಎಫರ್ಟ್ ಹಾಕಿ ಒಂದು ಹೈ ಕ್ವಾಲಿಟಿ ವಿಡಿಯೋ ಮಾಡಿದ್ರೆ ಸಮೇತ ಎಫರ್ಟ್ ವೇಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವಾಯ್ಸ್ನ ಲೋ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ ಒಂದು ವಾಯ್ಸ್ನ ಹೈ ಕ್ವಾಲಿಟಿಯಾಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು, ಒಂದು ಕಂಪ್ಯೂಟರ್ ಒಳಗೆ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಒಂದು ಸೌಂಡ್ ಎಫೆಕ್ಟ್ನ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬೇಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯ ಆರೋಗ್ಯ ಪ್ರತಿಯೊಂದು ಮಾಹಿತಿಯನ್ನು ಪ್ರತಿದಿನ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇನ್ನೆಕ್ ತಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ, ಕಂಪ್ಯೂಟರ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟ್ ಬಟನಲ್ಲಿ ಬರ್ತೀನಿ, ಕಂಟ್ರೋಲ್ ಪ್ಯಾನಲ್ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ, ಸೌಂಡ್ನ ಕ್ಲಿಕ್ ಮಾಡ್ಕೊತೀನಿ. ರೆಕಾರ್ಡಿಂಗ್ ಕ್ಲಿಕ್ ಮಾಡ್ಕೊಳ್ಳಿ. ಮೈಕ್ರೋಫೋನ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಡಬಲ್ ಸತಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಿಸ್ಟಿನ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟಿಕ್ ಮಾಡ್ಕೊಂಡಿರಲ್ಲ ಲಿಸ್ಟಿನ್ ಟು ದಿಸ್ ಡಿವೈಸ್ ಅಂತಿದೆಯಲ್ಲ ಇದನ್ನ ಅನ್ಟಿಕ್ ಮಾಡ್ಕೊಳ್ಳಿ. ಅನ್ಟಿಕ್ ಅಪ್ಲೈ ಅನ್ನಿ. ಸೊ ನೆಕ್ಸ್ಟ್ ಲೆವೆಲ್ಸ್ ಇಲ್ಲಿ ನೋಡಿ 10 ಇದೆ, ಇದನ್ನ ಪೂರ್ತಿ ಈ ಕಡೆ ಹಾಕೊಂಬಿಡಿ. 100 ಅಥವಾ 90 ಇಟ್ಕೊಳ್ಳಿ, 90. ಓಕೆ, ಈ ರೀತಿ ಇದು ನೋಡಿ ಮೈಕ್ರೋಫೋನ್ ಬೂಸ್ಟ್ ಅಂತಿದೆಯಲ್ಲ ಇದು ಸ್ವಲ್ಪ 10 ನಾಟ್ ಇಟ್ಕೊಳ್ಳಿ. ಜಾಸ್ತಿ ಈ ಕಡೆ ಹೇಳಿದಷ್ಟು ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಆಗುತ್ತೆ, ಸೌಂಡ್ ಜಾಸ್ತಿ ಆಗುತ್ತೆ. ಅಂದರೆ ಹೊರಗಡೆ ಕಂಪ್ಯೂಟರ್ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಸೌಂಡು ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ 10ನಲ್ಲಿ ಇದ್ದರೆ ಬೆಟರ್ ಆಗುತ್ತೆ. ಅದು ಜಾಸ್ತಿ ನಾಯ್ಸ್ ಬರೋಂಗಿಲ್ಲ, ಶಬ್ದ ಬರೋಂಗಿಲ್ಲ. ಇಲ್ಲಿ ಓಕೆ ಅನ್ನಿ. ಇಲ್ಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಳಿ. ಮ್ಯೂಟ್ ಆಲ್ ಅದರ್ ಸೌಂಡ್ಸು ಅಥವಾ ರೆಡ್ಯೂಸ್ ದ ವಾಲ್ಯೂಮ್ ಆಫ್ ದ ಸೌಂಡ್ಸ್ ಬೈ 80% ಅಂತೈತಲ್ಲ ಇದನ್ನಾರ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಇದನ್ನಾರ ಕ್ಲಿಕ್ ಮಾಡ್ಕೊಳ್ಳಿ. ಎರಡರಲ್ಲಿ ಯಾವುದಾದ್ರು ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅನ್ನೋದನ್ನು ನೀವೇ ಕಂಡುಕೊಳ್ಳಿ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.